ಇಲ್ಲೆಲ್ಲ ಹೋಗಿ ಊಟ ಚೆನ್ನಾಗಿ. ಹ್ಞೂ ಸರ್. ಹಲೋ ನಿಮ್ಮ ಹೆಸರು? ಸರ್ ಹನುಮಂತರಾಯಪ್ಪ. ಹನುಮಂತರಾಯಪ್ಪ, ನಿಮ್ಮ ಅಡ್ರೆಸ್ ಹೇಳ್ರಿ. ಸರ್ ಬೋರ್ಬಂಡನಹಳ್ಳಿ, ಅಂಚಳ್ಳಿ ಪೋಸ್ಟ್, ಕೊಡಗೆರೆ ತಾಲೂಕು, ತುಮಕೂರು ಜಿಲ್ಲೆ. ಎಷ್ಟು ಜೊತೆ ಹೊಡ್ಕೊ ಬಂದಿದ್ದೀರಿ? ಸರ್ 3 ಜೊತೆ ಹೊಡ್ಕೊ ಬಂದಿದ್ದೆ. 3 ಜೊತೆಲಿ 2 ಜೊತೆ ಕೊಟ್ಟಿದ್ದೀರಾ? ಇನ್ನು 2 ಜೊತೆ ಕೊಂಡಿದ್ದೀನಿ. ನೀವೇ ಕೊಂಡಿದ್ದೀರಾ? ಓ ಪರವಾಗಿಲ್ಲ. ಹೆಂಗೋ ಅದು ಪರವಾಗಿಲ್ವಾ ವ್ಯಾಪಾರ? ಪರವಾಗಿಲ್ಲ ಸರ್. ಕೆಲವರು ವ್ಯಾಪಾರ ಡಲ್ ಇದೆ ಅಂತ ಅವ್ರೆ. ಕೆಲವರು ಡಲ್ ಅಂತಾರೆ, ಇದು ಸುಮಾರಾಗಿರೋಕೆ ನಡೀತಾ ಇದೆ. ಈಗ ನಿಮ್ಗೆ ಸೇಲ್ ಆಗಿ ನೀವು ಪರವಾಗಿಲ್ಲ ಅಂತೀವಿ, ಸೇಲ್ ಆಗದವ್ರು ಆಗಿಲ್ಲ ಅಂತಾರೆ. ಒಂಥರ ಅಲ್ಲ, ಅಂದ್ರೆ ಒಂದೇ ತರ ಏನಲ್ಲ, ಒಬ್ಬೊಬ್ಬರಿಗೆ ಒಂದೊಂದ್ ತರ ನಡೆಯುತ್ತೆ. ನಿಮ್ಗೇನ ಪರವಾಗಿಲ್ಲ, ಒಳ್ಳೇದಾಗಿದೆ ಅಲ್ಲ? ಹೌದು. ಇವು ಮಾರಿದಾವೆ? ಯಾವ ಇವು ಮಾರಿದಾವೆ? ಇವು ಕೊಂಡಿದ್ದೀರಾ? ಅವು ಇಲ್ಲೇ ರವೆನೆ. ಅವೆಷ್ಟು ಹೇಳ್ತೀರಾ? ಅವು 180 ಹೇಳ್ತಾ ಇದೀವಿ. ಅವು 160. ಇವು 320. ಇದೇನು ಇಷ್ಟೊಂದು ರೇಟ್ ಇದೆ? ಇವು ಒಳ್ಳೇದ ಹಳ್ಳಿಕಾರಿ ಸರ್. ಅಂದ್ರೆ ಏನೇನ್ ಕ್ವಾಲಿಟಿ ಇದೆ? ಎಲ್ಲ ಕ್ವಾಲಿಟಿ ಇದೆ ಸರ್ ಹಳ್ಳಿಕಾರಲ್ಲಿ. ಅಂದ್ರೆ ಬಣ್ಣ, ಊಟ, ಮತ್ತೆ ಇವು ಸುಳಿ ಎಲ್ಲ ಕ್ಲೀನ್ ಆಗಿದೆ. ಕತ್ತು ಎಲ್ಲ ಇರೋದ್ರಿಂದ ಬೆಲೆ ಜಾಸ್ತಿ ಅಲ್ವಾ? ಅಲ್ಲಿಲ್ಲ, ಇನ್ನೂ ಅಲ್ಲಾಗಿಲ್ಲ. ಆದ್ರೂ ಇಷ್ಟ ಐತಿ. ಅದಕ್ಕೆ ಬೆಲೆ. ಅವು 210 ಹೇಳ್ತೀನಿ. ಇವು 210. ಇವು ಚೆನ್ನಾಗಿದೆ. ಇವು 210, ಅಲ್ಲಿಲ್ಲ. ನೀವು ಎಷ್ಟು ವರ್ಷದಿಂದ ಮೇಯಿಸ್ತಾ ಇದ್ದೀರಾ ಸರ್? ನಾನು ಸುಮಾರು 30-40 ವರ್ಷ ನಾನ್ ಮೇಯಿಸ್ತಿದ್ದೆ. ನಮ್ ತಂದೆಯವರು ಮೇಯಿಸ್ತಿದ್ರು, ಈಗ ನಾನು ಮೇಯಿಸ್ತಾ ಇದ್ದೀನಿ. ನಿಮ್ ಮಕ್ಳು? ನಮ್ಮ ಮಕ್ಳು ಮಾಡ್ತಾರೆ. ಅವ್ರಿಗೇನ್ ಇಂಟ್ರೆಸ್ಟ್ ಐತಾ? ಇದೆ, ಇಂಟ್ರೆಸ್ಟ್ ಇದೆ. ಅವರು ಬಿಡಲ್ಲ. ಕಟ್ಕೊಂಡು ಅವತ್ತಿಂದಲೂ ಕಟ್ತಾ ಇದ್ದೀವಿ. ತಂದೆಗೆ ಇಷ್ಟ ಇದ್ರೆ ಮಕ್ಳು. ಹೌದು ಸರ್. ಅವರು ಬಿಡಲ್ಲ, ನೀವು ಬಿಡಲ್ಲ. ನೀವು ಅವತ್ತಿಂದ ಕಟ್ತಾ? ಅವತ್ತಿಂದಲೂ ನಾನು ಒಳ್ಳೊಳ್ಳೆ ಊರಿನ ಕಟ್ತಾ ಇದ್ದೀನಿ ಸರ್. ನಿಮ್ ನಂಬರ್ ಹೇಳ್ರಿ ಸರ್. 9481227909. ಅಂದ್ರೆ ಅವತ್ತಿಂದ ಓರಿ ಕಟ್ತಾ? ಓರಿ ಕಟ್ತಾನೆ ಇದ್ದೀನಿ ಸರ್ ಅವತ್ತಿಂದ. ಹಳ್ಳಿ ಕಾರ್ ಉಳಿಸ್ಬೇಕು, ಹಳ್ಳಿ ಕಾರ್ ಬೆಳೆಸ್ಬೇಕು. ಜೈ ಹಳ್ಳಿ ಕಾರ್. ಹೌದು, ಈ ತರ ಮಾಡೋದಕ್ಕೆ ಒಂದು ಇದು ಸಿಗುತ್ತೆ, ಪ್ರೋತ್ಸಾಹ ಇರ್ಬೇಕು ಸರ್. ಪ್ರೋತ್ಸಾಹ ಇರುತ್ತೆ, ನಿಮ್ಗೊಂದು ಅವಕಾಶ ಇದು ಇರುತ್ತೆ. ದುಡ್ಡು ಸಂಪಾದನೆ ಮಾಡೋದಕ್ಕೆ ಒಂದ್ ದಾರಿ ಸಿಗುತ್ತೆ ಅಲ್ಲ? ದುಡ್ಡಿನ ಸಂಪಾದನೆ ಎಲ್ಲ ಸರ್, ಕಟ್ಬೇಕು ಅಷ್ಟೇ. ಹಳ್ಳಿ ಕಾರ್ ಉಳಿಸ್ಕೋಬೇಕು ಅಂತ ಹೇಳಿ. ಅದು ಇರ್ಬೇಕು. ನೀವು ಬರೀ ಲಾಸ್ ಮಾಡ್ಕೊಂಡು ವರಿ ಕಟ್ಟಿದ್ರೆ ಏನ್ ಬರ್ತದೆ? ಶೋಕಿಗೆ ಕಟ್ಟಬೇಕು, ದುಡ್ಡು ಅಡ್ಕೊ ಮಾಡ್ಕೋಬೇಕು. ಬರೀ ನಾನು ಉಳಿಸೋದಕ್ಕೋಸ್ಕರ ಕಟ್ತೀನಿ, ಲಾಸ್ ಆದ್ರೂ ಪರವಾಗಿಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಹೌದು, ಲಾಭ ನಷ್ಟ ಅನ್ನೋದು ಇದ್ದೇ ಇರುತ್ತೆ ಅದು. ಈ ಜಾತ್ರೆಗೆ ಏನು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ನೀವು? ಸರ್ ಸುಮಾರು 40 ವರ್ಷ ಗಿಟ್ಟಲು ಇದ್ದೀವಿ ಸರ್. ಮತ್ತೆ ಏನ್ ನೀರ್ ಅನುಕೂಲ ಇಲ್ಲ ಅಂತಾರೆ ಎಲ್ಲ, ಬೇರೆ ಸ್ವಲ್ಪ ಲೇಟ್ ಆಗಿ ಬರ್ತಾರೆ, ಸ್ವಲ್ಪ ಸೌಕರ್ಯ ಕಮ್ಮಿನೇ. ನಿಮ್ಗೆ ಹತ್ರ ಅಲ್ವಾ ಜಾತ್ರೆ, ನೀವೆಲ್ಲ ಹೇಳ್ಬೇಕು. ಅದೇನೆ, ಸೌಕರ್ಯ ಸ್ವಲ್ಪ ಕಮ್ಮಿ ಜಾತ್ರೆ. ಸಿದ್ಧಗಂಗಿಗೆ ಹೋಗ್ರಿ, ಅಲ್ಲೇ ಎಲ್ಲ ಅನುಕೂಲ ಇರುತ್ತೆ ಸರ್. ಇಲ್ಲಿ ನಮ್ಮ ಕ್ಷೇತ್ರದ MLA ಅಂತ ಇದಿಲ್ಲ ಅಷ್ಟೇನೆ ಹೇಳ್ಬೇಕು ಅಂದ್ರೆ. ಇದ್ರ ಬಗ್ಗೆ ನಿಗಾ ಮಾಡ್ತಾ ಇಲ್ಲ ಈ ಕಡೆ ಅಷ್ಟೇ. ಇದ್ರ ಬಗ್ಗೆ ರೈತರಿಗೆ ಅನುಕೂಲ ಮಾಡ್ಬೇಕು ಅನ್ನೋದೊಂದು ಇರ್ಬೇಕು ಕ್ಷೇತ್ರದ MLAಗಳಿಗೆ. ಇದೇ ಇಲ್ಲ ಇಲ್ಲಿ ನಮ್ಮ ಇದ್ರಲ್ಲಿ. ಇಲ್ಲಿ ಮುಖಂಡರುಗಳಿಗೂ ಇಲ್ಲ. ಹಂಗಾಗಿ ಜಾತ್ರೆ ಸ್ವಲ್ಪ ಇದ್ ಮಾಡ್ತಾ ಇದಾರೆ ಸರ್. ಹೌದು, ಇನ್ನ ಚೆನ್ನಾಗಿ ಇಂಪ್ರೂವ್ ಆಗೋದು. ನಿಮ್ ನಂಬರ್ ಹೇಳ್ರಿ ಅಣ್ಣ. 9481227909. ಕೊಡಿಸ್ತೀರಲ್ವಾ ಯಾರನ್ನ? ಬಂದ್ರು ಕೊಡ್ತೀವಿ ಸರ್. ನಿಮ್ಮ ಹತ್ರ ಇದ್ರು ಕೊಡ್ತೇವೆ, ಯಾರು ಬಂದ್ರು ಕೊಡ್ತೀವಿ. ಆಯ್ತು ಸರ್. ಆಯ್ತಣ್ಣ, ಓಕೆ ಸರ್. ಏನ್ ಸರ್ ಈಗ ಮೊನ್ನೆ ಬಂದಿದ್ದೆ, ಸ್ವಲ್ಪ ಮಾಡ್ಕೊಂಡೆ. ಇವತ್ತು ಭಾನುವಾರ ಅಲ್ಲ,
ನಿಮ್ಮ ಹೆಸರು? ನವೀನ್ ಅಂತ ಹೇಳ್ಬಿಟ್ಟು. ನವೀನ್ ಅಂತ. ನಿಮ್ಮ ಅಡ್ರೆಸ್ ಹೇಳಿ. ಗೌರಿಬಿದೂರು ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಹೊಸೂರು ಹೋಬಳಿ, ಸೋಮಶೆಟ್ಟಿ ಗ್ರಾಮ. ಎಷ್ಟು ಜೊತೆ ಇದಾವೆ ನಿಮ್ಮ? ಸರ್ ನಮಗೆ ಒಂದ್ ಜೊತೆ, ಅದೊಂದು ಒಂಟೆ ಸರ್, ಅದೊಂದು ಕರ, ಅದು ನಮ್ದೆ. ಅದು ಹೆಣ್ಗರ. ಹೆಣ್ಗರನಾ? ಹ್ಞೂ ಸರ್, ಪಡ್ಡೆ. ಹ್ಞೂ ಸರ್. ಎಷ್ಟಲ್ಲ ಸರ್? ಎರಡಲ್ಲು. ಹ್ಞೂ. ಎಷ್ಟು ಬೆಲೆ ಹೇಳ್ತೀರಾ ಸರ್? 2.60 ಹೇಳ್ತಾ ಇದ್ದೀವಿ. 2.60. ಹ್ಞೂ. ತಂದಿರಾ ಸರ್? ಕೇಳ್ತಾವ್ರ ಸರ್. ನಾನು 2.10 ಕೇಳಿದ್ರು, ನಾವು ಕೊಟ್ಟಿಲ್ಲ. ಇವತ್ತಿನ್ನೂ ಯಾರು ಕೇಳ್ತಾರ ಸರ್, ಇನ್ನು ಯಾರು ಕೇಳಿಲ್ಲ ಸರ್. ಪರವಾಗಿಲ್ಲ ಸರ್, ಏನು ಅಷ್ಟೊಂದು ದೊಡ್ಡ ಮಾಲ್ಗೇನು ವ್ಯಾಪಾರ ಏನಿಲ್ಲ, ಚಿಕ್ಕ ಚಿಕ್ಕ ದುಡ್ಡು ನಾವಕ್ಕೆಲ್ಲ ಆಯ್ತು. ಹ್ಞೂ ಸರ್. ಅದು ನಮ್ದೆ ಸರ್. ಏಯ್ ಮಾಡಿ ಸರ್. ಓರಿ ಸರ್, ಇದು ಬಿತ್ತನೆ ಓರಿ. ಬಿತ್ತನೆಗೋಸ್ಕರ ತಂದಿರೋದು. ಅದು ಹೆಣ್ಗರ ಆದ್ರೂ ಚೆನ್ನಾಗಿತ್ತು. ಅದು ಹಳ್ಳಿ ಕಾರ್ ಸರ್. ಅದು ಇದೇನ್ ಮಾರಕ್ ತಂದಿದ್ದೀರಾ ಸರ್? ಜೊತೆಗೆ ನೋಡೋಣ ಸಿಕ್ಕಿರಿ ಹಾಕಂತ ತಂದೆ. ಮಾರದಲ್ಲ ಸರ್, ಇದು ಘಾಟಿಗೆ ಬಿಡೋಣ ಅಂತ ಮುಂದಕ್ಕೆ ಸಾಕ್ಬಿಟ್ಟು. ಚೆನ್ನಾಗಿ. ಹ್ಞೂ ಸರ್. ಚೆನ್ನಾಗುತ್ತೆ. ಚೆನ್ನಾಗಿ ಮೇಯ್ತೀವಿ ಸರ್ ನಾವು. ಇದೇನ್ ಮಾರಲ್ಲಲ್ವಾ? ಯಾವ ಸರ್? ಇದು ಇವಾಗೇನು ಮಾರಲ್ಲ ಸರ್. ಬೆಲೆ ಎಷ್ಟಿದೆ ಸರ್? ಬೆಲೆ 1.20 ಹೇಳ್ತಾ ಇದ್ವಿ. ಹ್ಞೂ. ಏನೊಂದು ವರ್ಷದ ಸರ್? 6 ತಿಂಗಳು. 6 ತಿಂಗಳು ಅಷ್ಟೇ ಸರ್. 6 ತಿಂಗಳು ಕರ ಸರ್. ನಾ ಕುಡಿತಾ ಇತ್ತು. ನಾಟಿ ಹಸು ಇದೆ ಸರ್ ಮನೇಲಿ. ಅದ್ರ ಬಗ್ಗೆ ಹೇಳ್ಬನ್ನಿ. ಪ್ಯೂರ್ ಹಳ್ಳಿ ಕಾರ್ ಸರ್, ಇದು ಪ್ಯೂರ್. ಸ್ವಲ್ಪ ಈ ಕಡೆ ಇಟ್ಕೊಂತೀರಾ ಬೆಳಕಿಗೆ? ಅದು ಹೆಣ್ಗರು ಆಗುತ್ತೆ. ಹೆಣ್ಗೂರು ಸರ್. ಓರಿ ಆಗಿದ್ರೆ ಅದು. ಹ್ಮ್. 1 ಲಕ್ಷ ಕೊಡಲ್ಲ ಅದು. 1 ಲಕ್ಷ ಕೊಡಲ್ಲ ಓರಿ ಆಗಿದ್ರೆ. ಎಷ್ಟು ಕೊಡ್ತೀರಾ ಇದು ಕರೆಕ್ಟ್ ಆಗಿ? ಇದು ನಾವೇ 65,000 ಕೊಡ್ತಾ ಇದ್ದೀನಿ. ಶೋಕಿಗೋಸ್ಕರ ಮನೆಗೆ ಓರಿ ಕೊಡ್ಸ್ಬಿಟ್ರೆ ಕರು ಬೀಳಿದ್ರಾಗೆ ಅಂತ. ಏಯ್ ಎಷ್ಟು ಉದ್ದ ಸರ್? ಪ್ಯೂರ್ ಹಳ್ಳಿ ಕಾರು. ಕತ್ ನೋಡಿ ಸರ್ ಹೆಂಗುಟ್ಟೈತೆ. ನಾಗರಾವಿನ ತಲೆ ಐತೆ. ಹೈಟ್ ಸರ್. ಇದು 10 ತಿಂಗಳು ಸಕ್ಕರ ಇದು. ಇದು 10 ತಿಂಗಳು. ಓರಿ ಕರು ಆಗಿದ್ರೆ ಇವತ್ತು 2 ಲಕ್ಷ ರೂಪಾಯಿ ಕರ ಇದು. ಎಲ್ಲ ಪಕ್ಕ ಸಹ. ಸುಳಿ ಕರೆಕ್ಟ್ ಆಗಿದ್ಮೇಲೆ ನಾವು ಕಟ್ಟೋದಿಲ್ಲ ಅದನ್ನ. ನಾವೆಲ್ಲ ನೋಡ್ಬಿಟ್ಟು ಇಟ್ಕೊಬರೋದು. ಪರ್ಫೆಕ್ಟ್ ಇದ್ರೆ ಮಾತ್ರ ದನ ಕೊಂಡ್ತೀವಿ ಅಷ್ಟೇ ಸರ್. ಇದು 65,000 ಕೊಡ್ತಾ ಇದೀನಿ ಸರ್. ಒಂದು 20 ದಿನ ಆಯ್ತು. ಇನ್ನ ಕುಡಿತಾ ಇತ್ತು. ನಾವು ಇಟ್ಕೊಂಡ್ಮೇಲೆ ಇಲ್ಲ. ಇಲ್ಲ ಸರ್, ನಾವು ಏನು ಕೊಡ್ತಾ ಇಲ್ಲ. ಹಸಿನೂ ಹಾಕ್ತಿವಿ ಅಷ್ಟೇ ಸರ್. ಈಗ 1.20 ಹೇಳ್ತಾ ಇದೀನಿ ಇದಕ್ಕೂ. ಹ್ಞೂ ಸರ್. ಪ್ಯೂರ್ ನಂಬರ್ 1 ಇದು. ಕರು ಹಾಕ್ಸೋಣ ಅಂತ ತಂದಿರೋದು ಇದರಲ್ಲಿ. ಎರಡೇ ಡ್ರಾಪು ನೀಟಾಗಿ ಹುಟ್ಟಿದೆ. ಹ್ಞೂ ಸರ್. ಅಪರೂಪ ಇಂತ ಹುಟ್ಟವು. ಸಿದ್ಧಗಂಜಿ ಜಾತ್ರೆ ಒಳಗ ಜಾತ್ರೆ ನೋಡಕ್ ಹೋಗಿದ್ವಿ. ಇದು ತಾಯಿ ಅಲ್ಲಿತ್ತು. ಆ ಕರ ದುಬ್ಬಲ್ ಕರ 7,100 ಕಿಡ್ಕೊಂಡ್ವಿ. ಆ ಕರನ ಅದ್ರಲ್ಲಿ ಹುಟ್ಟಿರೋದು. ತುಂಬಾ ನಮ್ಮ ಸ್ನೇಹಿತರದು. ಅವ್ರ ತಗ ನಾನು ಹಿಡ್ಕೊಂಡ್ ಬಂದಿರೋದು. ಈಗ ಇದು ತಾಯಿ ಐತೆ. ಅದು ಹಿಂಗೆ ಐತಾ? ಅದು ಹಿಂಗೆ ಐತೆ ಜಾತಿ. ಇದ್ರ ತಾಯಿ ಹಿಂಗೆ ಐತೆ. ಅದಕ್ಕೆ ಇದು ಹಿಂಗೆ ಹುಟ್ಟಿರೋದು. ಓರಿ ಅಷ್ಟೇ. ಇದು ಆ ಕಡೆ ಓರಿ 2 ಒಂದೇ ಓರಿಗೆ ಹುಟ್ಟಿರೋದು. ಬುಲೆಟ್ ಅಂತ ಅದು ನಾಮಕರಣ ಮಾಡಿದ್ವಿ. ಅದು ಟಾಪ್ ಓರಿ 1 200 ಕರ ಬಿದ್ದಿದ್ದಾವೆ ಅದಕ್ಕೆ. ಎಲ್ಲ ಟಾಪೆ. ಬುಲೆಟ್ ಅಂತ.
ಸೋಮಶೇರಿ ಹೇಳಿ ಇದು ಪಕ್ಕ ಅರುಡಿ ಪಕ್ಕ ಪಾಲ್ನಳ್ಳಿ ಅಂತೇಳಿ ಗೋವಿಂದಪ್ಪ ಅಂತೇಳಿ ಅವ್ರು ಓರೆ ಟಾಪು ಒಂದು 5 ಓರಿ ಇರ್ತಾವ ಅವ್ರದಾಗ ಯಾವಾಗ ಬೀದಿಗೋರಿ. ನೋಡಿ ಇಲ್ಲಿ 3 ಬಂದಿದ್ದಾವೆ ಇಲ್ಲಿ, ಇನ್ನೆರಡು ಮನೆಗ ಹೋಗ್ಬಿಡಲ್ಲ. ಓಕೆ ಸರ್. ನಂಬರ್ ಹೇಳಿಲ್ಲ ಸರ್, 733 76 70 644. ಓಕೆ ಒಂದು ಕರು ಒಂದು 4 ನಮಗೆ ಎಲ್ಲ ಕೊಡ್ತೀವಿ ಸರ್. ಇದನ್ನ ಕೊಡ್ತೀನಿ ಕೇಳಿರಿ, ಯಾರನ್ನ ಸಾಕ್ತಿವಿ ನಾವು ಕರು ಹಾಕ್ಸಕ್ ಮಡಿಕೊಂತೀವಿ ಅಂದ್ರೆ ಕೊಡ್ತೀವಿ. ಹ್ಞೂ ಸರ್. ನಾವು ಜಾತಿ ಕುಲ ಇಲ್ದಿದ ಮೇಲೆ ದನ ಕಟ್ಟೋದೇ ಇಲ್ಲ. ಇದು 10 ತಿಂಗಳ ಕರು, ಅದು 5 ತುಂಬಿಟ್ಟು 6ಕ್ಕೆ ಬಿದ್ದೈತೆ ಅದು ಈಗ. ಓಕೆ ಸರ್. ಇಲ್ಲ ಮೇಯ್ಸ್ತೀವಿ ಹೇಳಿ ಸಾ. ಇಲ್ಲಿ ಈ ಬೆಲೆ ಇದ್ರ ಜಾತಿ ಕುಲ ಗೊತ್ತಿರೋ ಯಾರು ಇಲ್ಲ ಈ ಕಡೆ, ಅಷ್ಟೊಂದು ಬೆಲೆ ಹೇಳ್ತಾರಂತ ಹೋಗ್ತಾರೆ. ಸರಿ. ಇಲ್ಲ ಇಲ್ಲ ಕಟ್ಟಾರ ಹೇಳಿ ಸರ್, ಅವ್ರ ನಮ್ಮ ಫ್ರೆಂಡ್ ಕಟ್ತೀವಿ ಇದು. ಬಂದ್ಬಿಡ್ತೈತೆ. ಹೌದಾ, ಓರಿ ಜೊತೆಗೆ ಅದಕ್ಕೆ ಇಲ್ಲಿ ಕಟ್ಟೋದು. ನಿಮ್ಮ ವಿಡಿಯೋ 24 ಗಂಟೆ ನೋಡ್ತಾ ಇರ್ತೀನಿ ಸರ್ ನಾನು. ಜೋಡಗಡ್ಡೆ ಸಂತೆದು ಬಿಡ್ತೀರಾ, KG ಡಬ್ಬಲ್ ಬಿಡ್ತೀರಾ, ಮತ್ತೆ ಮನೆ ಬೂಕ. ಕರೆಕ್ಟು. ಏನು ಮಾಡ್ತೀರಾ? ಇವತ್ತು ಬಂದ್ರಾ? ಓಕೆ ಸರ್. ನಮ್ಮ ತಂದೆನೂ ಸರ್ ವಿಡಿಯೋ ಮಾಡಿ ಸರ್. ಇವ್ರೆ ಇವೆಲ್ಲ ಮಾಲೀಕರು ಇವ್ರೆ. ತಗೋ ಇವರಿಂದ ನಾವು. ನಿಮ್ಮ ಹೆಸರು? ನಾಗರಾಜಪ್ಪ. ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಿ? ನಾನು ನನ್ನ ಸರ್ವಿಸ್ 50 ವರ್ಷದಿಂದ ಕಟ್ತಾ ಇದ್ದೀನಿ. ಈ ಜಾತ್ರೆಗೆ ಯಾವಾಗ ಬರ್ತೀರಾ? ಈ ಜಾತ್ರೆಗೆ ಬರ್ತೀನಿ, ಘಾಟಿಗೆ ಹೋಗ್ತೀನಿ, ಸಿದ್ಧಗಂಗೆಗೆ ಹೋಗ್ತೀನಿ, ಈ ಕಡೆ ಮಧುಗಿರಿಗೆ ಹೋಗ್ತೀನಿ, ಗೊಂಜಹಳ್ಳಿ, ಇದ್ರಾಸ್ವತ್ತ, ಬಡವನಹಳ್ಳಿ ಎಲ್ಲ ಜಾತ್ರೆಗೆ ಹೋಗ್ತೀನಿ. ಎಲ್ಲ ಜಾತ್ರೆಗೆ ಹೋಗ್ತೀನಿ. ಇಷ್ಟು ವರ್ಷ ವ್ಯಾಪಾರ ಮಾಡಿದಿರಲ್ಲ ದನಿನಲ್ಲಿ, ಏನ್ ಅನುಭವ ಕಂಡ್ರಿ? ಏನ್ ಅನುಭವ ಸರ್? ಅಲ್ಲ ಸರ್, ಇದು ಅನುಭವಕ್ಕಲ್ಲ, ಶೋಕು ಹೆಸರಿಗೆ. ಹಾವೇರಿ, ಕಡಪ, ಕರ್ನೂಲು, ವಿಜಯವಾಡ ಎಲ್ಲ ಕೇಳಿ ನನ್ನ ಹೆಸರು ಹೇಳ್ತಾರೆ. ಇಂಥವ್ರ ಹತ್ರ ಇಂಥ ಓರಿ ಇರ್ತವೆ ಅಂತ. ಚಿಂದೂರ್ನವರು ನನ್ನ ಓರಿ ಫೋಟೋ ಕಳಿಸ್ಬಿಟ್ರೆ ದುಡ್ಡು ಹಾಕ್ತಿವಿ, ಓರಿ ಹೆಚ್ಚು ಕಳ್ಸಪ್ಪ, ಕಾಯ್ಕೊಂಡಿರ್ತೀವಿ ಇಲ್ಲಿ ಅಂತ ಹೇಳ್ತಾರೆ. ನೋಡ್ರಿ ಅಷ್ಟು ಹೆಸರು, ಅಷ್ಟು ಬೆಲೆ ಉಳಿಸ್ಕೊಂಡಿದ್ದೀವಿ. ಇಂಥವೇ ಕಟ್ತೀರ ಯಾವಾಗ್ಲೂ? ಯಾವಾಗ್ಲೂ ಇಂಥವೇ ಸರ್. ಇನ್ನೂ ಒಳ್ಳೆವು 2 ಲಕ್ಷ 3 ಲಕ್ಷ ತಾವು ಕಟ್ತೀನಿ. 3-4 ಜಾತ್ರೆ ಫಸ್ಟ್ ಬಂದಿದ್ದೀನಿ. ಗುಂಡಿಗಳು, ಇದು ಬೆಳ್ಳಿ ಬಟ್ಲುಗಳು ಎಲ್ಲ ಕೊಟ್ಟವ್ರೆ. ಅನುಭವ ಪಡ್ಕೊಂಡಿದ್ದೀರಾ? ಚೆನ್ನಾಗಿ ಅನುಭವ ಸರ್. ನನಗೆ ದನ ಅಂದ್ರೆ ಹೋಗೋ ಉಸಿರು ಬಂದ್ಬಿಡ್ತದೆ ಇತ್ತು ಅಂದ್ರೆ, ಅಷ್ಟೊಂದು ಆಸೆ ನನಗೆ. ಆಸೆ ಪಡ್ತೀರಾ? ಜೊತೆಗೆ ವ್ಯವಸಾಯ ಮಾಡ್ತೀರಾ? ವ್ಯವಸಾಯ ಮಾಡ್ತೀವಿ ಸರ್. ಏನ್ ಮಾಡ್ತೀರಾ? ರಾಗಿ, ಜೋಳ ಅಷ್ಟೇ. 40 ಕ್ವಿಂಟಲ್ ರಾಗಿ ಬೆಳೆದಿದ್ದೀನಿ. ಜೋಳಕ್ಕೆ ಆಗ್ಲಿಲ್ಲ ಸರ್, ಒಂದು 10-15 ಕ್ವಿಂಟಲ್ ಆಗಿ. ಮಳೆ ಆಗ್ಲಿಲ್ಲ, ದಿನ ವ್ಯವಸಾಯ ಅಷ್ಟೇ ಸರ್. ನೀರಾವರಿ ಇಲ್ಲ. 8 ಎಕರೆ ಜಮೀನು ಐತೆ ನನಗೆ. ಇದಕ್ಕ ಬೂಸ, ಸೆಕ್ಕೆ ಬೂಸ, ಹುಳ್ಳಿಕಾಳು, ಇದು ಗೋಧಿ ರವೆ, ಅಕ್ಕಿ ನುಚ್ಚು ಇಷ್ಟು ಕೊಡ್ತೀವಿ ಸರ್. ಎಲ್ಲ ಕೊಡೋದಕ್ಕೆ ಹಿಂಗಿರೋದು. ಮುಸ್ಕಿನ ಜೋಳ ಇದೆಲ್ಲ ಸೇರಿ ಕೊಡೋದು, ಒಂದೇ ಕೊಡಲ್ಲ ನಾನು. ಅದೇ ಹೇಳಿಲ್ವ, ಸಿದ್ಧಗಂಗೆ ಜಾತ್ರೆಗೆ 7100 ಕರ ತಂದಿದ್ವಿ. 2 ವರ್ಷಕ್ಕಿಂತ ವ್ಯವಸಾಯ ಮಾಡಿ ಗಾಡಿ ಗಿಡಿ ಎಲ್ಲ ಹೋಯ್ತು, ಅದ್ರಾಗ ಹುಟ್ಟಿದ್ದ ಕರ. ಜಾತ್ರೆ ನೋಡಕ್ ಹೋಗಿ 7100 ದುಬ್ಬಲ್ ಬಿದ್ದಿತ್ತು. ಯಾಕ ಹಿಡ್ಕೊಂಡೋಗ ಬಂದಿದ್ ಖರ್ಚಿಗೆ ಅಂತ ಹಾಲ್ ಮಾರ್ತಾಡೆ ಕಟ್ಟಾಕಿದ್ದ. ಕೇಳಿವಿ 12,000 ಕೊಡೋಂದ. ಹಂಗ್ ಮಾಡಿ 7100 ಹಿಡ್ಕೊಂಡೋಗಿದ್ವಿ. ಇದ್ರ ಹಿಂದೆ ತುಂಬಾ ತಿರ್ಗಾ ಅದ್ರನ್ನ ಹುಟ್ಟಿದಾಗಿಂತ ಯಾರು ನೋಡಿದ್ರು ಬಂದು ಕೊಡು. ಅದ್ರ ಜೊತೆಗೆ ಇನ್ನೂ ಒಂದು ತಂದಿದ್ವಿ, ಅದನ್ನ ಕರಾನೆ 46 ಕೊಟ್ವಿ. ಏನು ಕೊಡು ಅಂತಾರೆ ಅಂದ್ರೆ ಜಾತಿ ಹುಟ್ಟಿದೆ,
ಇರ್ತದೆ ಆ ಜಾತಿ ನೋಡಿ ಕೇಳ್ತಾರೆ. ಖಂಡಿತವಾಗಿ ಸರಿ ಅಣ್ಣ ಆಯ್ತು ಹಾ ಥ್ಯಾಂಕ್ಸ್